Radio City. ನಮ್ಮ ಇಂಡಿಯಾದಲ್ಲಿರುವಂತ ಪನ್ನೀರ್ ಗ್ರಾಮದ ಪರಿಚಯ ನಾನ್ ಮಾಡ್ಕೊಟ್ಟಿದ್ದೆ. ಈ ಒಂದು ಪನ್ನೀರ್ ಗ್ರಾಮ ಇರೋದು ಉತ್ತರಾಖಂಡ್ ನಲ್ಲಿ. ಇಲ್ಲಿ ಒಂದು ಕಾಲದಲ್ಲಿ 1 kg ಪನ್ನೀರ್ಗೆ 4 ರೂಪಾಯಿಂದ 5 ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತಾ ಇದ್ದು. ಅಂಡ್ ಇಲ್ಲಿನ ಪನ್ನೀರ್ ಕೊಳ್ಳೋದಕ್ಕೆ ಇವತ್ತಿಗೂ ಕೂಡ ಸುತ್ತಮುತ್ತ ಇರುವಂತ ಊರುಗಳಿಂದ, ಪಕ್ಕದಲ್ಲಿರುವಂತ ಸ್ಟೇಟ್ ಗಳಿಂದ ಜನ ಬರ್ತಾರೆ. ಇಲ್ಲಿ ಇವತ್ತಿನ ಪನ್ನೀರ್ನ ಪ್ರೈಸ್ 220 ರೂಪಾಯಿಂದ 240 ರೂಪಾಯಿ ಕೆಜಿಗೆ. ಅಂಡ್ ಇಲ್ಲಿ ಸಿಗುವಂತ ಪನ್ನೀರ್ ಫ್ರೆಶ್, ಹೆಲ್ದಿ ಅಂಡ್ ಟೇಸ್ಟಿ ಕೂಡ. ಸೊ ಇದು ಪನ್ನೀರ್ ಗ್ರಾಮದ ಕತೆ. ಆದ್ರೆ ಇವತ್ತು ನಾನ್ ನಿಮ್ಗೆ ನೀವು ಇಷ್ಟಪಟ್ಟು ತಿನ್ನುವಂತ ಪನ್ನೀರ್ ಅಡಲ್ಟ್ರೇಟೆಡ್ ಇಲ್ವಾ ಇದನ್ನ ತಿಳಿಯೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಪನ್ನೀರ್ ಅಂದ್ರೆ ವೆಜಿಟೇರಿಯನ್ಸ್ಗೆ ಹಾಟ್ ಫೇವ್ರೇಟ್. ಮಕ್ಕಳಿಂದ ಹಿಡಿದು ಎಲ್ರಿಗೂ ಪನ್ನೀರಲ್ಲಿ ಒಂದೊಂದು ಐಟಮ್ ಇಷ್ಟ. ಸದ್ಯಕ್ಕಂತೂ ಎಲ್ಲಾ ಕಡೆ ಅಡಲ್ಟ್ರೇಟೆಡ್ ಫುಡ್ ಗಳನ್ನ ನಾವ್ ನೋಡ್ತಾ ಇದೀವಿ. ಅಂಡ್ ಈ ಕಾಲದಲ್ಲಿ ಪನ್ನೀರನ್ನ ನೀವು ಖರೀದಿ ಮಾಡಿದಾಗ ಅದು ಅಸ್ಲಿನ ಅಥವಾ ನಕಲಿನ ಇದನ್ನ ಕಂಡು ಹಿಡಿಯೋದು ಹೇಗೆ, ಅದರ ಪ್ಯೂರಿಟಿನ ಕಂಡು ಹಿಡಿಯೋದು ಹೇಗೆ ಅನ್ನೋ ಟೆಕ್ನಿಕ್ ಅನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಪನ್ನೀರ್ ಅಸ್ಲಿನ ಅಥವಾ ನಕಲಿನ ಎಂದು ತಿಳಿಯೋಕ್ಕಿಂತ ಮೊದಲು ನಿಮ್ಮ ಕೈಯಲ್ಲೇ ಪನ್ನೀರನ್ನ ಕಟ್ ಮಾಡಿ. ಅಂದ್ರೆ ಯಾವ್ದಾದ್ರು ಅಡಿಗೆ ಮಾಡ್ಬೇಕಾದ್ರೆ ಸ್ಪೂನ್ ಅಥವಾ ಸೌಟ್ ಅನ್ನ ಬಳಸದೆ ಕೈಯಲ್ಲೇ ಮಿಕ್ಸ್ ಮಾಡಿ. ನೀವು ಮಿಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಪನ್ನೀರ್ ಪೀಸ್ ಆದ್ರೆ ಈ ಒಂದು ಪನ್ನೀರ್ ಅಡಲ್ಟ್ರೇಟೆಡ್ ಅಂತ. ಯಾಕಂದ್ರೆ ಅದ್ರಲ್ಲಿರುವಂತ ಹಾಲಿನ ಪುಡಿ ಜಾಸ್ತಿ ಪ್ರೆಷರ್ ನ ತಡ್ಕೊಳಕ್ಕಾಗಲ್ಲ. ಸೊ ಹೀಗಾಗಿ ಅದು ಪುಡಿ ಆಗತ್ತೆ. ಸೊ ಇನ್ನೊಂದು ಮೆಥಡ್ ಏನಂದ್ರೆ ಅಯೋಡಿನ್ ಟಿಂಚರ್. ಮೊದಲಿಗೆ ನೀವು ಪನ್ನೀರನ್ನ ನೀರಿನಲ್ಲಿ ಕುದಿಸಿ ತಣ್ಣಗ್ ಮಾಡಬೇಕು. ಆಮೇಲೆ ಪನ್ನೀರ್ಗೆ ಹನಿ ಮತ್ತೆ ಅಯೋಡಿನ್ ಟಿಂಚರ್ ನ ಹಾಕಿ. ಅಯೋಡಿನ್ ಟಿಂಚರ್ ಹಾಕಿದಾಗ ಪನ್ನೀರ್ ಬ್ಲೂ ಕಲರ್ ಆಗಿ ಟರ್ನ್ ಆದ್ರೆ ಅದು ಕಲಬೆರಕೆ ಪನ್ನೀರ್ ಅಂತ ಅರ್ಥ. ಸೊ ಈ ತರ ಪನ್ನೀರನ್ನ ನೀವು ನೋಡಿದಾಗ ಅದನ್ನ ತಿಂದೇ ಇದ್ರೇನೆ ಒಳ್ಳೇದು. ಜನರಲಿ ಪನ್ನೀರ್ ಸಿಕ್ಕಾಪಟ್ಟೆ ಗಟ್ಟಿ ಆಗಿರುವುದಿಲ್ಲ, ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗ್ ಹೋಗುತ್ತೆ. ಆದ್ರೆ ಅಡಲ್ಟೇಟೆಡ್ ಪನ್ನೀರ್ ಸಿಕ್ಕಾಪಟ್ಟೆ ಗಟ್ಟಿ ಅಂಡ್ ಕಟ್ ಮಾಡೋದಕ್ಕೂ ಕೂಡ ತುಂಬಾ ಹಾರ್ಡ್ ಇರುತ್ತೆ. ಪನ್ನೀರ್ ತಿನ್ಬೇಕಾದ್ರೆ ಒಂಥರ ರಬ್ಬರ್ ಫೀಲ್ ಸಿಕ್ಕಿದ್ರೆ ಅದು ಅಡಲ್ಟ್ರೇಟೆಡ್ ಪನ್ನೀರ್ ಅಂತ ಅರ್ಥ. ಅಂಡ್ ಪನ್ನೀರನ್ನ ರೋಡ್ ಸೈಡ್ ಅಲ್ಲಿ ತಿನ್ಬೇಕಾದ್ರೆ ಸಿಕ್ಕಾಪಟ್ಟೆ ಎಚ್ಚರಿಕೆನ ನೀವು ವಹಿಸಬೇಕಾಗತ್ತೆ. ಏನಕ್ಕೆ ಅಂದ್ರೆ ಅವರು ಬಳಸುವಂತ ಪನ್ನೀರ್ ಯಾವ ಕ್ವಾಲಿಟಿ ಅನ್ನೋದು ನಮಗ್ ಗೊತ್ತಿರೋದಿಲ್ಲ. ತುಂಬಾ ಚೆನ್ನಾಗಿದೆ ಪನ್ನೀರ್ ಮಂಚೂರಿ, ಪನ್ನೀರ್ ಚಿಲ್ಲಿ ಅಂತ ತಿನ್ನಕ್ ಹೋದ್ರೆ ನಿಮ್ಮ ಹೆಲ್ತ್ಗೆ ಅದು ಆರೋಗ್ಯಕರವಲ್ಲ. ಸೊ ಹಾಗಾಗಿ ಬ್ರಾಂಡೆಡ್ ಪನ್ನೀರನ್ನೇ ಯೂಸ್ ಮಾಡೋದು ತುಂಬಾ ಒಳ್ಳೇದು.